ಅವರು ಭಕ್ತಿ ವಿಶ್ವಾಸದಲ್ಲಿ ಅವರು ಬಾರಿಸಿದ್ರೆ ಗಂಟೆ ಪ್ರಾರ್ಥನೆ ಮಾಡಿದ್ರೆ ಖಂಡಿತ 48 ದಿವಸದಲ್ಲಿ ಅವರು ಏನ್ ಎಣಿಸಿದ್ದಾರೆ ಅದು ಒಳ್ಳೆ ಕೆಲಸ ಆಗಿದ್ರೆ ಖಂಡಿತ ತಾಯಿ ಮಾಡಿಸಿಕೊಡ್ತಾರೆ. ಆದ ಉದಾಹರಣೆಗಳು ತುಂಬಾ ಇದೆ. ಇಲ್ಲಿರುವಂತ ಪಾದ ಇದೆಯಲ್ಲ, ಇದು ಕೃಷ್ಣನ ಪಾದದ ಅಡಿಭಾಗ ಹೆಂಗಿತ್ತು ಅನ್ನೋದನ್ನ ಶೋ ಮಾಡುತ್ತೆ. ಬೇರೆ ಎಲ್ಲ ಶಂಖ ಚಕ್ರ ಅದೆಲ್ಲವೂ ಇದೆ. ಯಾರಿಗೆ ಮದುವೆ ಆಗ್ಲಿಲ್ಲ, ಅವ್ರದ್ದು ಬೇರೆಲ್ಲ ಸಮಸ್ಯೆಗಳೀಗ ಮಂಗಳ ದೋಷ ಅಂತದ್ದೆಲ್ಲ ಇದ್ರೆ ಅದು ಕ್ಲಿಯರ್ ಆದ್ಮೇಲೆ ಅವರು ಬಂದು ಕೃಷ್ಣನ ಪಾದ ಪೂಜೆಯನ್ನು ಮಾಡಿದ್ರೆ ಅವರಿಗೆ 3 ತಿಂಗಳೊಳಗೆ ಮದುವೆ ವ್ಯವಸ್ಥೆ ಆಗತ್ತೆ. ಯಾವುದೇ ರೀತಿಯ ದೃಷ್ಟಿ ಇರ್ಲಿ ಅಥವಾ ವಾಮಾಚಾರ ದೋಷಗಳಿರ್ಲಿ, ಯಾವ್ದಾದ್ರೂ ತಾಯಿಯ ಒಂದು ಬೇರೆ ರೀತಿಯ ಪೂಜೆಯಿಂದ ನಾವು ಅದನ್ನು ದುರ್ಗಾ ನಮಸ್ಕಾರ, ದುರ್ಗಾ ಹೋಮ ಅದರೊಟ್ಟಿಗೆ ಎಲ್ಲವೂ ಬರ್ತದೆ. ಏಪ್ರಿಲ್ 5ರಿಂದ 10. ಏಪ್ರಿಲ್ 5ರಿಂದ 10. ಯಾರಾದ್ರೂ ಕೋಲಗಳನ್ನು ನೋಡ್ಬೇಕು ಅಂದ್ರೆ ಇಲ್ಲಿಗೆ ಬನ್ನಿ. ಇಲ್ಲಿ ಸ್ಟೇ ಮಾಡೋದಕ್ಕೆ ರೂಮ್ ಕೂಡ ಇದೆ, ಊಟದ ವ್ಯವಸ್ಥೆ ಕೂಡ ಇರುತ್ತೆ. ಇಲ್ಲಿದು ವಿಶೇಷ ಏನಂದ್ರೆ ಕೆಲವು ಕಡೆ ಏನಿರ್ತದೆ, ಒಂದು ಕೋಲ ಮುಗ್ದು ಈಗ ಪಂಜುರ್ಲಿದ್ದು ಮುಗ್ದ ನಂತರ ಧೂಮವತಿದ್ದು ಪ್ರಾರಂಭ ಆಗೋದು. ಇಲ್ಲಿ ಹಾಗಲ್ಲ, ಎಲ್ಲ ಒಟ್ಟಿಗೆ ಒಬ್ರೊಬ್ರೇ ಗಗ್ಗರ ಇಡ್ತಾರೆ. ಎಲ್ಲ ಬೆಳಿಗ್ಗೆ ತನಕ ಎಲ್ಲ ಕೋಲಗಳು ಒಟ್ಟಿಗೆ ಇರ್ತವೆ. ಪರಿಹಾರ ಆಗದೆ ಇರುವಂತ ಕಾಯಿಲೆಗಳು ಏನಾದ್ರೂ ಇದ್ರೆ ಅವರು ಭಕ್ತಿಯಲ್ಲಿ ವಿಶ್ವಾಸದಲ್ಲಿ ನಂದಿಕೇಶ್ವರನ ಹತ್ರ ಕೇಳಿ ಇದು ಹೆಜ್ಜೆ ನಮಸ್ಕಾರ ಅಂತ ಹೇಳ್ತೇವೆ. ಒಂದು ಸುತ್ತು ಅವರು ಬಂದ್ರೆ 108 ಸಲ ನಂದಿಕೇಶ್ವರ, ಹೌದು, ನಂದಿಕೇಶ್ವರನ ಹೆಸರು 108 ಸಲ ಹೇಳ್ತಾರೆ. ಇದು ದೊಡ್ಡ ಕಾಡು. ಈ ಕಾಡಿನ ನಡುವೆ ಇಷ್ಟು ದೊಡ್ಡ ಕ್ಷೇತ್ರ ಆಗಿದೆ ಅಂದ್ರೆ ಅದು ಆ ತಾಯಿಯ ದಯೆ, ನಂದಿಕೇಶ್ವರನ ದಯೆ, ನಮ್ಮ ತಂದೆ ತಾಯಿಯ ಶ್ರಮದ ಫಲ ಅಂತ ನಾವು ಹೇಳ್ಬಹುದು. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ. ಇದು ಹೆಗ್ಗದ್ದೆ ಸ್ಟುಡಿಯೋ. ವೀಕ್ಷಕರೇ, ನಿಮಗೆ ಮೊದಲನೆಯ ಶಾರ್ಟ್ಸ್ ಆಗಿಯೇ ಇವತ್ತು ಅಭಯಹಸ್ತೆಯ ದರ್ಶನವನ್ನು ಮಾಡಿಸಿದ್ದೀನಿ. ಸೊ ನಾನು ಇವತ್ತು ಹೆಬ್ರಿ ಹತ್ರ ಮುದ್ರಾಡಿ ಅನ್ನುವಂಥ ಒಂದು ಸ್ಥಳ ಇದೆ, ಅಲ್ಲಿದ್ದೀನಿ. ನಿಮಗೆ ಕಳೆದ ಬಾರಿ ನಾನು ಇಲ್ಲಿರುವಂತಹ ಅಭಯಹಸ್ತೆ ಶ್ರೀ ಆದಿಶಕ್ತಿ ಕ್ಷೇತ್ರದ ಬಗ್ಗೆ, ಇಲ್ಲಿನ ಮಹಿಮೆಯ ಬಗ್ಗೆ, ಯಾರಿಗಾದರೂ ಜೀವನದಲ್ಲಿ ಏನಾದರೂ ಸಮಸ್ಯೆಗಳಿದ್ದರೆ ಅಥವಾ ದೃಷ್ಟಿದೋಷ ಆಗಿದ್ದರೆ, ನಾಗದೋಷ ಆಗಿದ್ದರೆ, ಅಷ್ಟೇ ಯಾಕೆ ನೀವು ಈ ಗುಡಿಯ ಸುತ್ತಮುತ್ತ ನೋಡಿದ್ರೆ ನಿಮಗೆ ಅನೇಕ ದೈವಗಳ ಸ್ಥಾಪನೆ ಕೂಡ ಇಲ್ಲಿದೆ. ಇಲ್ಲಿ ಎಲ್ಲ ಬಗೆಯ ದೈವ ಕೋಲಗಳು ಕೂಡ ನಡೆಯುತ್ತೆ, ಅನೇಕ ಹೋಮ ಹವನಗಳು ಕೂಡ ನಡೆಯುತ್ತೆ. ಅದರಲ್ಲಿ ಬೇರೆ ಬೇರೆ ಬಗೆಯ ಚಂಡಿಕಾ ಹೋಮ ಇರ್ಬೋದು, ಅಥವಾ ನಾಗಶಾಂತಿ ಹೋಮಗಳಿರ್ಬೋದು, ಅಥವಾ ಈ ದೈವಾರಾಧನೆಗೆ ಸಂಬಂಧಿಸಿರುವಂತಹ ಅನೇಕ ಕೋಲಗಳಿರ್ಬೋದು. ಇವೆಲ್ಲವೂ ಕೂಡ ಪ್ರತಿ ಬಾರಿಯೂ ಪ್ರತಿ ದಿನಂಪ್ರತಿಯಂತೆ ಇಲ್ಲಿ ನಡೀತಾ ಇರುತ್ತೆ. ಇಲ್ಲಿ ನಡೆಯುವಷ್ಟು ಬಹುಶಃ ಈ ಭಾಗದಲ್ಲಿ ಅತಿ ಹೆಚ್ಚು ಬೇರೆ ಎಲ್ಲೂ ನಡೆಯಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನಿಸುತ್ತೆ. ಹಾಗಾಗಿ ಈ ದೇವಾಲಯದಲ್ಲಿರುವಂಥ ದೇವರ ಮಹಿಮೆ ಮತ್ತು ಸ್ಥಳ ಪುರಾಣ ಜೊತೆಗೆ ಏನು ಸಮಸ್ಯೆ ಇದ್ದರೆ ಇಲ್ಲಿಗೆ ಬಂದರೆ ಪರಿಹಾರ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ಕಳೆದ ಬಾರಿ ಒಂದು ಎಪಿಸೋಡ್ನಲ್ಲಿ ಬಿತ್ತರ ಕೂಡ ಮಾಡಿದ್ದೆ. ಆ ವಿಡಿಯೋ ನೋಡಿಕೊಂಡು 100 ಜನ ಇಲ್ಲಿಗೆ ಬಂದಿದ್ದರು. ಸೊ ಇವತ್ತು ಇನ್ನೊಂದಿಷ್ಟು ಸೇವೆ ಅಥವಾ ಸಮಸ್ಯೆಗಳ ಪರಿಹಾರಕ್ಕಾಗಿ ನಾವು ಏನು ಮಾಡಬಹುದು, ಸೊ ಇಲ್ಲಿಯ ದೇವರ ಐತಿಹ್ಯದ ಜೊತೆಗೆ ನಮ್ಮ ಒಂದು ಏನಾದರೂ ಕೋರಿಕೆಗಳನ್ನು ಈಡೇರಿಸ್ಕೋಬೇಕು ಅನ್ನೋದಿದ್ರೆ ನಾವೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಸವಿಸ್ತಾರವಾದ ಮಾಹಿತಿಯನ್ನು ಕೊಡೋಣ ಅಂತ ಈ ದೇವಾಲಯದ ಮುಂಭಾಗಕ್ಕೆ ಬಂದಿದ್ದೀನಿ. ಇಲ್ಲಿನ ಧರ್ಮದರ್ಶಿಗಳಾಗಿರುವಂತಹ ಸುಕುಮಾರ್ ಮೋಹನ್ ಅವರು ನನ್ನ ಜೊತೆಗೆ ಇಲ್ಲೇ ಇದ್ದಾರೆ. ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಲ್ಲಿಗೆ 100 ಜನ ಅರಸ್ಕೊಂಡು ಬರ್ತಾರೆ. ಬೆಂಗಳೂರು ಇರ್ಬೋದು ಅಥವಾ ಮುಂಬೈ ಇರ್ಬೋದು, ಹೀಗೆ ಹೊರ ರಾಜ್ಯದವರು ಕೂಡ ಇಲ್ಲಿಗೆ ಬಂದು ಸೇವೆಯನ್ನ ಮಾಡ್ತಾರೆ. ಯಾವುದೇ ರೆಸ್ಟ್ರಿಕ್ಷನ್ ಇಲ್ಲಿಲ್ಲ, ಇಂಥದ್ದೇ ಮಾಡಿ ಅಂಥದ್ದೇ ಮಾಡಿ ಅಂತಿಲ್ಲ. ಆದರೆ ಇದು ತಾಯಿಯ ಗರ್ಭಗುಡಿ. ಸುತ್ತಲೂ ನೋಡಿದ್ರೆ ಕೃಷ್ಣನ ಪ್ರತಿಮೆಯಿಂದ ಹಿಡಿದು ಆಂಜನೇಯ ಇರ್ಬೋದು, ರಾಘವೇಂದ್ರ ಸ್ವಾಮಿಗಳಿರ್ಬೋದು, ಸಾಯಿಬಾಬಾ ಅವರಿರ್ಬೋದು, ಹಾಗೆ ಹೊರಗಡೆ ಹೋದರೆ ನಾಗದೇವರು ಜೊತೆಗೆ ಬೊಬ್ಬರ್ಯ, ಇನ್ನೂ ಅನೇಕ ನಾವೆಲ್ಲ ದೈವಗಳಂತ ಏನು ಪ್ರಾರ್ಥನೆಯನ್ನು ಮಾಡ್ತೀವಿ ಅವೆಲ್ಲದರ ಗುಡಿ ಕೂಡ ಇಲ್ಲಿದೆ. ಹಾಗಾಗಿ ನನಗನ್ಸೋದು ಏನೇ ಸಮಸ್ಯೆ ಇದ್ರೂ ಅವ್ರು ಇಲ್ಲಿಗೆ ಬರಬಹುದು ಅಂತ. ಈಗ ಮುಖ್ಯವಾಗಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವೊಂದು 2-3 ಸೇವೆಗಳ ಬಗ್ಗೆ ಜನರಿಗೆ ತೋರಿಸೋಣ. ಅದ್ರ ಜೊತೆಗೆ ಸಾಮಾನ್ಯವಾಗಿ ಇಲ್ಲಿಯವರು ಮತ್ತೆ ಹೊರ ರಾಜ್ಯದವರು ಇಲ್ಲಿಗೆ ಬರ್ತಾರೆ ಅಂತ ಹೇಳಿದ್ರೆ ಏನೇನು ಸಮಸ್ಯೆಗಳನ್ನು ಹೊತ್ತು ಇಲ್ಲಿಗೆ ಬರ್ತಾರೆ, ಏನೇನು ಪರಿಹಾರಗಳನ್ನು ಇಲ್ಲಿ ಕಂಡ್ಕೋಬಹುದು ಅಂತ. ಯಾವುದೇ ಸಮಸ್ಯೆ ಇದ್ರೂ ತಾಯಿ ಅದನ್ನು ಪರಿಹರಿಸ್ತಾರೆ ಎಂಬ ನಂಬಿಕೆ ನಮಗಿದೆ. ಹೌದು, ಅವರ ಸಮಸ್ಯೆಗಳು ಯಾವುದೇ ಇರಲಿ ಅಥವಾ ಅವರಿಗೆ ಅಸೌಖ್ಯ ಇರಲಿ, ಅದೆಲ್ಲವನ್ನು ತಾಯಿ ಹಾಗೂ ನಂದಿಕೇಶ್ವರ ಕ್ಷೇತ್ರದ ಎಲ್ಲ ಶಕ್ತಿಗಳು ಪರಿಹರಿಸ್ತಾರೆ. ಅದಕ್ಕಾಗಿ ಒಂದೊಂದು ವಿಚಾರಕ್ಕೆ ಕೆಲವೆಲ್ಲ ವಿಶೇಷವಾದಂತ ಒಂದು ಅಭಯ ಗಂಟೆ ಅಂತ ಇದೆ. ಅದನ್ನ ನೋಡೋಣ. ಎಸ್, ಅದನ್ನೇ ಇವಾಗ ತೋರಿಸೋಣ. ವೀಕ್ಷಕರೇ, ನಿಮಗೆ
ಇಲ್ಲಿಯ ಸ್ಥಳ ಮಹಿಮೆ ಗೊತ್ತಾಗಬೇಕು ಅಂದರೆ ಇಲ್ಲಿ ಬಗ್ಗೆ 2 ವಿಡಿಯೋನ ನಾನು ಮಾಡಿದ್ದೆ, ಆಲ್ರೆಡಿ ಮಾಡಿದ್ದೆ. ಹೋದ ಬಾರಿ ನಾನು ಬಂದಾಗ ವಿಸಿಟ್ ಮಾಡಿಯೇ ಮಾಡಿರುವಂಥದ್ದು. ಆ ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಅದನ್ನು ಕೂಡ ನೀವು ಒಮ್ಮೆ ನೋಡಿ. ಜೊತೆಗೆ ಈ ದೇವಾಲಯ ಇಲ್ಲಿ 53 ವರ್ಷಗಳಿಂದ ಇದೆ. ಇತ್ತೀಚೆಗೆ ಒಂದಿಷ್ಟು ವರ್ಷಗಳ ಹಿಂದೆ ಇದು ಜೀರ್ಣೋದ್ಧಾರವನ್ನು ಕೂಡ ಕಂಡಿದೆ. ನಿಮ್ಮ ತಂದೆಯವರ ಕಾಲದಿಂದಲೂ ಈ ದೇವಾಲಯದಲ್ಲಿ ಪ್ರತಿನಿತ್ಯ ಪೂಜೆಗಳು ನಡೀತಾ ಇದೆ ಅಲ್ವಾ? ಬೆಳಿಗ್ಗೆ ಮಧ್ಯಾಹ್ನ ಸಂಜೆ 3 ಹೊತ್ತು ಪೂಜೆ. ಊಟದ ವ್ಯವಸ್ಥೆ ಕೂಡ ಇಲ್ಲಿದೆ. ಎಲ್ಲ ಭಕ್ತಾದಿಗಳಿಗೆ ಊಟದ ವ್ಯವಸ್ಥೆ ಪ್ರತಿ ದಿವಸ ಇದೆ. ವಾ 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 ನೋಡಿ, ಈಗ ನಾರ್ಮಲಿ ಶಾಂತಿ ಹೋಮಗಳು ಅಥವಾ ಈ ಕೆಲವು ಬಗೆಯ ಹೋಮಗಳೆಲ್ಲ ನಡೆಯುತ್ತೆ ಅನ್ನೋದು ನನಗೆ ಗೊತ್ತು. ಅದು ಯಾವ್ಯಾವ್ದು ಅಂತ ಒಮ್ಮೆ ಹೇಳ್ಬೋದಾ? ಕುಜ ಶಾಂತಿ ಆಗತ್ತೆ, ದೃಷ್ಟಿದೋಷ ನಿವಾರಣೆ ಆಗತ್ತೆ. ಇಲ್ಲಿ ವಿಶೇಷ ಅದು ದೃಷ್ಟಿದೋಷ ನಿವಾರಣೆ. ಯಾವುದೇ ರೀತಿಯ ದೃಷ್ಟಿ ಇರಲಿ ಅಥವಾ ವಾಮಾಚಾರ ದೋಷಗಳಿರ್ಲಿ, ಯಾವುದಾದ್ರೂ ತಾಯಿಯ ಒಂದು ಬೇರೆ ರೀತಿಯ ಪೂಜೆಯಿಂದ ನಾವು ಅದನ್ನು ದುರ್ಗಾ ನಮಸ್ಕಾರ, ದುರ್ಗಾ ಹೋಮ ಅದರೊಟ್ಟಿಗೆ ಎಲ್ಲವೂ ಬರ್ತದೆ. ಬಂದಂತವರಿಗೆ ತೀರ್ಥಸ್ಥಾನ ಇದೆಲ್ಲವೂ ದೃಷ್ಟಿದೋಷದಲ್ಲಿ ನಿವಾರಣೆ ಆಗತ್ತೆ. ಇಲ್ಲಿ ಹೋಮ ಕುಂಡಗಳು ರೆಡಿ ಇದೆ. ಹೌದು. ಜೊತೆಗೆ ಈ ಭಾಗದಲ್ಲಿ ನೋಡಿ, ಇಲ್ಲಿ ಒಂದು ಗರಡಿ ಮನೆ ಕೂಡ ಇದೆ. ಬ್ರಹ್ಮ ಬೈದರ್ಕಳ ಗರಡಿ. ಬ್ರಹ್ಮ ಬೈದರ್ಕಳ ಗರಡಿ ಇದು ಈ ಭಾಗದ ಅತ್ಯಂತ ಹಳೆಯ ಪುರಾತನ ಗರಡಿ. ಹೌದು. ಇಲ್ಲೆಲ್ಲೂ ಈ ತರದ್ದು ಗರಡಿ ಇಲ್ಲ. ಇದನ್ನ ಪರ್ಮನೆಂಟ್ ಆಗಿ ಇಲ್ಲಿ ಮಾಡಿದ್ದಾರೆ. ಯಾಕಂದ್ರೆ ಇಲ್ಲಿ ಅತಿ ಹೆಚ್ಚು ಕೋಲಗಳು ಇಲ್ಲಿ ನಿತ್ಯ ಪ್ರತಿ ವರ್ಷ ನಡೀತಾ ಇರುತ್ತೆ. ಈ ವರ್ಷವೂ ಕೂಡ ಜಾತ್ರೆ ಇದೆ. ಆ ಜಾತ್ರೆ ದಿನಾಂಕ ಯಾವುದು? ಏಪ್ರಿಲ್ 5ರಿಂದ 10. ಏಪ್ರಿಲ್ 5ರಿಂದ 10. ಯಾರಾದ್ರೂ ಕೋಲಗಳನ್ನು ನೋಡ್ಬೇಕು ಅಂದ್ರೆ ಇಲ್ಲಿಗೆ ಬನ್ನಿ. ಇಲ್ಲಿ ಸ್ಟೇ ಮಾಡೋದಕ್ಕೆ ರೂಮ್ ಕೂಡ ಇದೆ, ಊಟದ ವ್ಯವಸ್ಥೆ ಕೂಡ ಇರುತ್ತೆ, ಯಾವುದೇ ಖರ್ಚು ಕೂಡ ಇರೋದಿಲ್ಲ. ಬಂದು ಇಲ್ಲಿ ನಡೆಯುವಂತ ಹೋಮ ಹವನಗಳಿರ್ಬಹುದು ಅಥವಾ ಕೋಲಗಳಿರ್ಬಹುದು ನೋಡ್ಬಹುದು. ಈಗ ಮೊದಲಿಗೆ ನಾವು ಅಭಯ ಗಂಟೆ ತೋರಿಸ್ತೀನಿ ಅಂತ ಹೇಳಿದ್ರೆ, ಇಲ್ಲಿ ಅಭಯ ಗಂಟೆ ಇದೆ. ಇದು ಕೊನೆ ಬಾರಿ ನಾನು ಬಂದಾಗ್ಲೂ ಇತ್ತು, ಅದನ್ನು ಕೂಡ ನಾನು ತೋರಿಸಿದ್ದೆ. ಆದ್ರೆ ಈ ಬಾರಿ ಒಂದಿಷ್ಟು ಬದಲಾವಣೆಗಳನ್ನ ಕೂಡ ನೀವು ಮಾಡಿದ್ದೀರಿ. ಈಗ ನಮ್ಮ ಇವತ್ತಿನ ವಿಡಿಯೋದಲ್ಲಿ ಈ ಅಭಯ ಗಂಟೆಯ ಮಹತ್ವ ಏನು, ಈ ಅಭಯ ಗಂಟೆಯನ್ನ ಇಲ್ಲಿ ಯಾಕಾಗಿ ನೀವು ಸ್ಥಾಪನೆ ಮಾಡಿದೀರಾ ಅನ್ನೋದ್ರ ಬಗ್ಗೆ ಹೇಳ್ಬೋದಾ ಅಂತ? ಖಂಡಿತ. ಜನರ ತುಂಬಾ ಕಷ್ಟಗಳು, ಅವ್ರದ್ದು ಈಗ ಆಗದೇ ಇರುವಂತ ಕೆಲವು ಕೆಲಸಗಳಿರ್ತವೆ, ಅಥವಾ ಅವರಿಗೆ ಈಗ ಯಾರಿಗಾದ್ರೂ ಒಬ್ರಿಗೆ ಒಂದು ಕೆಲಸ ಆಗ್ಬೇಕು, ಆ ಕೆಲಸ ಅವ್ರದ್ದು ಆಗ್ಲಿಲ್ಲ ಒಂದು, ಮತ್ತೆ ಅವರಿಗೆ ಉದ್ಯೋಗ ಯಾವ್ದಾರು ಸಿಗ್ಲಿಲ್ಲ, ಅಥವಾ ಮದುವೆದ್ದು ಆಗ್ಲಿಲ್ಲ, ಅಥವಾ ಮಕ್ಕಳಾಗ್ಲಿಲ್ಲ, ಅಥವಾ ತುಂಬಾ ಸಂಕಷ್ಟದಲ್ಲಿದ್ದಾರೆ. ಇದ್ರಲ್ಲಿ ನಮ್ದೇನಿಲ್ಲ. ಅವರು ಭಕ್ತಿಯಲ್ಲಿ ಅಲ್ಲಿ ಮೇಲೆ ಹೋಗ್ಬೇಕು, ದೇವರ ಕಳಸ ನೋಡ್ಬೇಕು, ಕೆಳಗೆ ಬಂದು ಆದಿಶಕ್ತಿಗೆ ಒಂದು ತುಪ್ಪದ ದೀಪ ಹಚ್ಚಬೇಕು. ತುಪ್ಪದ ದೀಪ ಹಚ್ಚಿ ಬಂದು ಇಲ್ಲಿ 3 ಸಲ ಗಂಟೆ ಬಾರಿಸ್ಬೇಕು. ಅವರು ಭಕ್ತಿ ವಿಶ್ವಾಸದಲ್ಲಿ ಅವರು ಬಾರಿಸಿದ್ರೆ, ಗಂಟೆ ಪ್ರಾರ್ಥನೆ ಮಾಡಿದ್ರೆ, ಖಂಡಿತ 48 ದಿವಸದಲ್ಲಿ ಅವರು ಏನ್ ಎಣಿಸಿದ್ದಾರೆ ಅದು ಒಳ್ಳೆ ಕೆಲಸ ಆಗಿದ್ರೆ ಖಂಡಿತ ತಾಯಿ ಮಾಡಿಸಿಕೊಡ್ತಾರೆ. ಆದ ಉದಾಹರಣೆಗಳು ತುಂಬಾ ಇದೆ. ಹೌದು. ಅಂದ್ರೆ ಈ ಒಂದು ಗಂಟೆಯೇ ನಮ್ಮೆಲ್ಲರಿಗೂ ಕೂಡ ಅಭಯ. ಖಂಡಿತ ಅಭಯ ಗಂಟೆ, ಅಭಯ ಹಸ್ತೆ. ಹೌದು. ಮುಂಭಾಗದಲ್ಲಿ ಬಲಭಾಗದಲ್ಲಿ ಈ ಗಂಟೆ ಇದೆ. ಇಲ್ಲಿ ಈಗ ಹೆಂಗೆ ಸುತ್ತು? ಹೌದು. ಅಲ್ಲಿಗೆ ಬಂದು ಬರ್ಬೇಕಾ? ಅಲ್ಲ, ಮೇಲೆ ಬರ್ಬೇಕು. ಇಲ್ಲಿ ಇಲ್ಲಿ ಬರ್ಬೇಕು. ಹೌದು. ಓಕೆ. ಇಲ್ಲಿ ಬಂದು ಅದನ್ನ ನೋಡ್ಬೇಕು. ಅಲ್ಲಿ ಕಳಸ ನೋಡ್ಬೇಕು. ಮೇಲ್ಗಡೆ ದೇವಿಯ ಕಳಶ. ಇದು ಮೊದಲನೇ ಕಳಸ ಅಲ್ಲ, 2ನೇದು ಗರ್ಭಗುಡಿಯ ಕಳಶ ಇದೆ ನೋಡಿ. ಇಲ್ಲಿ ಬಂದ್ರೆ ಕಾಣಿಸುತ್ತೆ. ಹೌದು. ಓಕೆ. ಇಲ್ಲಿಂದ ಇಳಿದು ಬಂದು ನೋಡಿ ಪ್ರಾರ್ಥನೆಯನ್ನ ಮಾಡಿ ಇಳಿದು ಬರ್ಬೇಕು. ಓಕೆ. ಬಂದು ಇಲ್ಲಿ ಬಂದು ಗಂಟೆಯನ್ನು ಬಾರಿಸ್ಬೇಕು. ಹೌದು. ನಾವು ಅಂದ್ಕೊಂಡಿದ್ದು ಆಗುತ್ತೆ. ಎಷ್ಟು ದಿನ? ಆ ಭಕ್ತಿಯಲ್ಲಿ ಕೇಳಿದ್ರೆ 48 ದಿವಸದಲ್ಲಿ 100% ಆಗುತ್ತೆ. ಅವ್ರು ಯಾವ ರೀತಿ ಇರ್ಬೇಕು? ಖಾಲಿ ಇಲ್ಲಿ ಬಂದ್ರು ನೋಡೋದು ಆಗೋದಿಲ್ಲ. ಅದೇ ಹೇಳಿದ್ದು ನಾನು, ಭಕ್ತಿ ವಿಶ್ವಾಸ ಅವರಿಗಿದ್ರೆ ಆಗತ್ತೆ. ಅವರಿಗೆ ಆ ಭಕ್ತಿ, ಆ ವಿಶ್ವಾಸ. ತಾಯಿ ಅಂದ್ರೆ ಇವರು ಇಡೀ ಪ್ರಪಂಚಕ್ಕೆ ತಾಯಿ, ಇಡೀ ಲೋಕಕ್ಕೆ ತಾಯಿ. ತಾಯಿ ಖಂಡಿತ ಮಕ್ಕಳನ್ನು ಯಾವತ್ತೂ ಬಿಟ್ಟಾಕಲ್ಲ. ಹೌದು. ತಾಯಿ ಹತ್ರ ಅವರು ತಾಯಿ ಅಂತ ಭಕ್ತಿಯಲ್ಲಿ ಕೇಳಿದ್ರೆ ಖಂಡಿತ 48 ದಿವಸದಲ್ಲಿ ಅವ್ರದ್ದು ಒಳ್ಳೆ ಕೆಲಸಗಳು ಯಾವ್ದಿದ್ರು ಆಗತ್ತೆ. ತಾಯಿ ಮಾಡಿಸ್ತಾರೆ. ಹೀಗೆ ನಿಂತು ಹೊಡಿಬೇಕಲ್ಲ? ಹೌದು. ಓಕೆ. ಈ ರೀತಿ ಒಂದು ಸೇವೆ ಇದೆ. ಹೌದು. ಆಮೇಲೆ ಇಲ್ಲಿಂದ ಹೋಗಿ ತುಪ್ಪದ ದೀಪ ತಾಯಿಗೆ ಹಚ್ಚಬೇಕು. ಹಚ್ಚಿ ಅಲ್ಲಿ ಪ್ರಾರ್ಥನೆ ಮಾಡಬೇಕು. ಈಗ ನಾಗದೋಷಕ್ಕೆ ಕೆಲವೊಂದು ಪರಿಹಾರಗಳನ್ನ ನೀವು ಕೊನೆಯ ಬಾರಿ ಹೇಳಿದ್ರಿ ನಮ್ಮ ವಿಡಿಯೋದಲ್ಲಿ. ಇಲ್ಲಿ ನಾಗನ ಗುಡಿಯೇ ಒಂಥರ ದೊಡ್ಡದಾಗಿದೆ. ಇಲ್ಲಿರುವಂತ ಕಲ್ಲುಗಳು, ಒಂದೊಂದು ಕಲ್ಲುಗಳು ಬೇರೆ ಬೇರೆ. ಹೌದು.
ಇದು ಪುರಾತನ ಹಿಂದಿನ ಕಾಲದಿಂದನೂ ಇಲ್ಲೇ ಬನ ಇತ್ತ? ಹೌದು, ಅಂದ್ರೆ ಪುರಾತನ ಅಂದ್ರೆ ಒಂದು 50-52 ವರ್ಷದಿಂದ ಕೆಲಸಗಳಾದಾಗ, ಅಥವಾ ಅವರಿಗೆ ಮಕ್ಕಳಾಗ್ಲಿಲ್ಲ ಅಂತ ಮಕ್ಕಳಾದಾಗ, ಅಥವಾ ಅವ್ರದ್ದು ಆಗುದೇ ಇಲ್ಲೋ ಅನ್ನೋ ಕೆಲಸಗಳನ್ನು ಕೆಲವು ಸಲ ಮಾಡಿಕೊಡ್ತಾರೆ ನಾಗರಾಜ. ಹಾಗೆ ಅವರು ನೀಡಿದಂತ ಇದು ಎಲ್ಲ ಅಂದ್ರೆ ಹಿಂದೂ ಮುಸ್ಲಿಮು ಎಲ್ಲರೂ ಇದ್ದಾರೆ, ಎಲ್ಲರದ್ದು ಕಲ್ಲುಗಳಿದೆ ಇದರಲ್ಲಿ. ಹೌದು. ವಾರ್ಷಿಕವಾಗಿ ನಿಮ್ಮ ಹಬ್ಬಗಳು ಇಲ್ಲಿ ನಡೆದಾಗ ಎಷ್ಟು ಜನ ಆಗುತ್ತೆ ಗುರುಗಳೇ? ಊರವರೆಲ್ಲ ಬಂದು ಸೇರ್ತಾರೆ. ಈಗ ಕೋಲಕ್ಕೆ ಪ್ರತಿ ದಿವಸ ಅಂದ್ರೆ ಈಗ ಮೊದಲು 5ನೇ ತಾರೀಕಿಗೆ ಪಿಲ್ಚಾವುಂಡಿ ಬಂಟ 2 ಕೋಲ ಇದೆ. 6ನೇ ತಾರೀಕಿಗೆ ಧರ್ಮರಸು ಕೊಡಮಣಿತಾಯ ಕುಕ್ಕಿನಂತಾಯ ಇದು ಕೋಲ ಇದೆ. ಆಮೇಲೆ 7ನೇ ತಾರೀಕಿಗೆ ಬ್ರಹ್ಮ ಬೈದರ್ಕಳ 7 ಗಂಟೆಗೆ ಸ್ಟಾರ್ಟ್ ಆಗ್ತದೆ. ಬ್ರಹ್ಮ ಬೈದರ್ಕಳ ತರ್ಸಲೆ ಹೊರಟು ಕೋಲ ನೇಮೋತ್ಸವ ನಡೀತದೆ. ಆ ದಿವಸ ಮಾಯಂದಲಮ್ಮಂದಿದೆ, ಜೋಗಿ ಪುರುಷಂದಿದೆ. 8ನೇ ತಾರೀಕು ಮೂಲ ಮೈಸಂದಾಯ, ರಕ್ತೇಶ್ವರಿ, ಜಾಲ ಬೈಕಡ್ದಿ, ಪಟ್ಟದ ಪಂಜುರ್ಲಿ. ಪಟ್ಟದ ಪಂಜುರ್ಲಿ ಅಂದ್ರೆ ಗೊತ್ತಾಯ್ತಲ್ಲ, ಕಾಂತಾರದ್ದು. ಪಟ್ಟದ ಪಂಜುರ್ಲಿ, ಜುಮಾದಿ ಬಂಟ, ಕಲ್ಕುಡ ಕಲ್ಲುರ್ಟಿ. ಇಷ್ಟು ಕೋಲ 8ನೇ ತಾರೀಕಿಗೆ ನಡೀತದೆ. ಇಲ್ಲಿದು ವಿಶೇಷ ಏನಂದ್ರೆ ಕೆಲವು ಕಡೆ ಏನಿರ್ತದೆ, ಒಂದು ಕೋಲ ಮುಗ್ದು ಈಗ ಪಂಜುರ್ಲಿದ್ದು ಮುಗ್ದ ನಂತರ ಧೂಮವತಿದ್ದು ಪ್ರಾರಂಭ ಆಗೋದು. ಇಲ್ಲಿ ಹಾಗಲ್ಲ, ಎಲ್ಲ ಒಟ್ಟಿಗೆ ಒಬ್ರೊಬ್ರೇ ಗಗ್ಗರ ಇಡ್ತಾರೆ. ಎಲ್ಲ ಬೆಳಿಗ್ಗೆ ತನಕ ಎಲ್ಲ ಕೋಲಗಳು ಒಟ್ಟಿಗೆ ಇರ್ತವೆ, ಎಲ್ಲ ಕೂಡ. ಅದೇ ವಿಶೇಷ ವಿಶೇಷ ಇಲ್ಲಿ. ಧೂಮವತಿ, ಬಂಟ, ರಕ್ತೇಶ್ವರಿ, ಜಾಲಬೈಕಡ್ದಿ, ಪಟ್ಟದ ಪಂಜುರ್ಲಿ, ಕಲ್ಕುಡ ಕಲ್ಲುರ್ಟಿ, ಇಷ್ಟು ಕೋಲ. ಮತ್ತೆ 9ನೇ ತಾರೀಕಿಗೆ ಬೆಳಿಗ್ಗೆ ಘೋರ ಗುಳಿಗೆ ಚಾವುಂಡಿ ಕೋಲ ಇದೆ. ಸಂಜೆ ಬೊಬ್ಬರಿಯ ಮಲೆಸಾವಿರ ಕೊರಗಜ್ಜನ ಕೋಲ ಇದೆ. ಹೌದು. ಈ ಸನ್ನಿಧಾನದಲ್ಲಿ ಬೊಬ್ಬರಿನ ಪಾದ ಕೂಡ ಇದೆ. ಪಾದ ಇದೆ ಅಲ್ಲಿ. ಇಲ್ಲಿ ಖಗೋಳ ಜ್ಯೋತಿಷ್ಯಾಲಯ ಕೂಡ ಇದೆ. ಜ್ಯೋತಿಷ್ಯವನ್ನ ಕೂಡ ನೀವು ಹೇಳ್ತೀವಿ. ಜ್ಯೋತಿಷ್ಯ ಹೇಗೆ ಅದು ಫೋನಲ್ಲೇ ಕಾಂಟ್ಯಾಕ್ಟ್ ಮಾಡ್ಬೇಕಾ ಅಥವಾ ಫೋನಲ್ಲಿ? ಕೆಲವು ಸಲ ಹೇಳಲ್ಲ. ಅಂದ್ರೆ ಒಂದು ಸಲ ಕ್ಷೇತ್ರಕ್ಕೆ ಬಂದ್ರೆ, ಕ್ಷೇತ್ರಕ್ಕೆ ಬಂದು ಹೋದ ನಂತರ ನಾವು ಫೋನಲ್ಲಿ ಹೇಳ್ಬೋದು. ಇಲ್ಲಿದ್ರೆ ನಾವು ಫೋನಲ್ಲಿ ಹೇಳಿದಾಗ ಏನಾಗ್ತದೆ ಗೊತ್ತಾ ಸರ್, ಯಾರ ಜ್ಯೋತಿಷ್ಯರು ಏನೋ ಹೇಳ್ತಾ ಇದ್ದಾರೆ, ಆ ರೀತಿ ಭಾವನೆಗಳು ಬಂದು ಹೋಗ್ತವೆ. ಆದ್ರೆ ಕ್ಷೇತ್ರಕ್ಕೆ ಬಂದ್ರೆ, ಕ್ಷೇತ್ರ ನೋಡಿದ್ರೆ ಮತ್ತೆ ನಾವು ಅವ್ರು ಏನ್ ಫೋನಲ್ಲಿ ಕೇಳಿದ್ರು ನಾವು ಹೇಳ್ತೇವೆ. ಹೌದು. ಈಗ ನನ್ನ ಮುಂಭಾಗದಲ್ಲಿ ಇನ್ನೊಂದು ಗುಡಿ ಇದೆ. ಇದು ನಂದಿಕೇಶ್ವರ ಸನ್ನಿಧಾನ. ಇದು ಕೂಡ ತಂದೆಯವರ ಕಾಲದಲ್ಲಿ ಸ್ಥಾಪನೆ ಆಗಿದೆ. ಹೌದು. ಇದಂದ್ರೆ 300 ವರ್ಷದ ಹಿಂದೆ ಇಲ್ಲಿ ನಂದಿಕೇಶ್ವರ ದೇವಸ್ಥಾನ ಇತ್ತಂತೆ. ಆ ದೇವಸ್ಥಾನ ತಂದೆಯವರ ನಂತರ ಆಳಿಜುಳಿಯಾಗಿ ಹೋಗಿದೆ. ಅದನ್ನು ಕಟ್ಸ್ಲಿಕ್ಕಾಗಿ ಮತ್ತೆ ತಂದೆ ಹುಟ್ಟಿ ಬಂದದ್ದಂತ ದೇವ ಪ್ರಶ್ನೆಯಲ್ಲಿ ನಿತ್ಯಾನಂದ ಸ್ವಾಮೀಜಿ ಅವರು ದೇವ ಪ್ರಶ್ನೆ ಇಟ್ಟು, ದೇವ ಪ್ರಶ್ನೆಯಲ್ಲಿ ಗೊತ್ತಾಗಿ ಇದು ನಂದಿಕೇಶ್ವರ ದೇವಸ್ಥಾನ ರೆಡಿ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿದೆ. ಯಾಕಂದ್ರೆ ಇಲ್ಲಿರುವಂತ ಎಲ್ಲಾ ಸನ್ನಿಧಾನವನ್ನು ಕೂಡ ತಂದೆಯವರೇ ನಿಂತು ಕಟ್ಟಿಸಿ, ಅದಾದ ನಂತರದಲ್ಲಿ ಅವರು ಕೇಳ್ಪಟ್ಟಿದ್ದು. 1 ತಿಂಗಳು ಮಾತ್ರ ಅವ್ರು ಇರೋದು. ಹೌದು. ಜುಲೈ 22ಕ್ಕೆ ತಂದೆಯವರು ನಿಧನರಾದ್ರು. ಆಗಸ್ಟ್ 22ಕ್ಕೆ ಪ್ರತಿಷ್ಠೆ ಇತ್ತು. ನೋಡಿ, ತಂದೆಯವರು ಅಲ್ಲಿದ್ದಾರೆ. ತಂದೆ ತಾಯಿ ಇಬ್ರು ಕೂಡ ಅಲ್ಲಿ ಸ್ಥಾಪನೆ ಮಾಡಿದ್ದಾರೆ ಇವರು. ಇಲ್ಲೇನು ನೀವು ಒಂದು ಕಲ್ಲುಗಳನ್ನ ಇಟ್ಟಿದ್ದೀರಿ. ಸುಮಾರು ಬಗೆಯ ಕಲ್ಲುಗಳಿದೆ. ಇಲ್ಲೂ ಕೂಡ ಹಸ್ತದ ಗುರುತಿದೆ. ಏನಿದು? ಇದರಲ್ಲಿ ಒಂದು ವಿಶೇಷ ಇದೆ ಸರ್. ನಮ್ಗೆ ಪರಿಹಾರ ಆಗದೆ ಇರುವಂತ ಕಾಯಿಲೆಗಳು ಏನಾದ್ರೂ ಇದ್ರೆ ಅವರು ಭಕ್ತಿಯಲ್ಲಿ, ವಿಶ್ವಾಸದಲ್ಲಿ ನಂದಿಕೇಶ್ವರನ ಹತ್ರ ಕೇಳಿ ಇದು ಹೆಜ್ಜೆ ನಮಸ್ಕಾರ ಅಂತ ಹೇಳ್ತೇವೆ. ಅದಕ್ಕೊಂದು ನಂದಿಕೇಶ್ವರ ಮತ್ತೆ ಪಾರ್ವತಿದು ಒಟ್ಟಿಗೆ ಒಂದು ಮಂತ್ರ ಇದೆ, ಶ್ಲೋಕ ತರ. ಆ ಮಂತ್ರವನ್ನು ಹೇಳ್ಕೊಂಡು ಪ್ರದರ್ಶನ ಬರಬೇಕು. ಇದ್ರ ಮೇಲೆ 2 ಪಾದ ಇಲ್ಲಿಂದ ಬರಬೇಕು. ಇಲ್ಲಿ ನಿಂತು ಇಲ್ಲಿ ಮೊದಲು ನಿಲ್ಲಿಕ್ಕೆ, ಇಲ್ಲಿ ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆ ಮಾಡಿ ಇಲ್ಲಿಂದ ಹೋಗ್ಲಿಕ್ಕೆ. ಹೌದಪ್ಪ. ಹೇಗಂದ್ರೆ ಓಂ ರೀಂ ನಮಃ ಶಿವಾಯ ಅಂತ ಹೇಳ್ಕೊಂಡು, ಓಂ ರೀಂ ನಮಃ ಶಿವಾಯ ಅಂತ ಹೇಳ್ಕೊಂಡು 108 ಸುತ್ತು ಅವರು ಬಂದ್ರೆ 108 ಸಲ ನಂದಿಕೇಶ್ವರ. ಹೌದು, ನಂದಿಕೇಶ್ವರನ ಹೆಸರು 108 ಸಲ ಹೇಳ್ತಾರೆ. ನೋಡಿ, ಈ ತರದ್ದು ಬಹುಶಃ ನೀವು ಬೇರೆ ಎಲ್ಲೂ ಸಿಗೋದಿಲ್ಲ. ಹೌದು, ಬಟ್ ನಾವ್ ಏನು ಪ್ರೇಯನ್ನ ಮಾಡ್ತೀವಿ ಅದು ತುಂಬಾ ಶುದ್ಧವಾಗಿರ್ಬೇಕು. ಮತ್ತೆ ನಾವು ಮಾಡುವಂತ ಮನಸ್ಸು ಕೂಡ ತುಂಬಾ ಶುದ್ಧವಾಗಿರ್ಬೇಕು. ನಾವು ಹೇಳಿದೇವಂತ ನೀವು ಮಾಡಿದ್ರೆ ಆಗಲ್ಲ. ನಿಮ್ಗೆ ಆಗ್ಬೇಕಂತ ನೀವು ಮಾಡಿದ್ರೆ ಖಂಡಿತ ನಂದಿಕೇಶ್ವರ ಮಾಡಿಸಿಕೊಡ್ತಾರೆ. ನಿಮಗೆ ಜೀವನದಲ್ಲಿ
ಏನಾದರೂ ಸಮಸ್ಯೆಗಳಿದ್ರೆ, ದೋಷಗಳಿದ್ರೆ, ಇಂಥದ್ದು ಆಗಬೇಕು, ನನಗೆ ಇದಕ್ಕೊಂದು ಪರಿಹಾರ ಬೇಕು, ನಾನು ತುಂಬ ನೊಂದಿದ್ದೀನಿ, ನನಗೊಂದು ಎಲ್ಲೋ ಒಂದು ಕಡೆ ಸುಖ ಶಾಂತಿ ನೆಮ್ಮದಿ ಬೇಕು ಅನ್ನೋದಿದ್ರೆ ನೀವು ಒಂದ್ಸಲ ಮುದ್ರಾಡಿಗೆ ಬನ್ನಿ. ಇದು ನಾಟಕದೂರು ಅಂತ ಕರೀತಾರಲ್ಲ, ಮುದ್ರಾಡಿ, ಹೆಬ್ರಿ ತಾಲೂಕಿದು. ಹೆಬ್ರಿ ತಾಲೂಕು. ಎಸ್, ನಾ ಇಲ್ಲಿಯ ಅಡ್ರೆಸ್ಸು, ಗೂಗಲ್ ಮ್ಯಾಪ್ ಲೊಕೇಶನ್ ಲಿಂಕು ಎಲ್ಲವನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಇನ್ನೊಂದು, ಕಳೆದ ಬಾರಿ ನಾನು ಬಂದಾಗ ಇಲ್ಲಿ ಕೃಷ್ಣನ ಒಂದು ಮೂರ್ತಿ ಸ್ಥಾಪನೆ ಆಗಿರ್ಲಿಲ್ಲ, ಈ ಬಾರಿ ಅದಾಯ್ತು ಅದನ್ನು ಕೂಡ ನಾನು ನೋಡಿದೆ. ಸೊ ಅದ್ರ ಬಗ್ಗೆ ಹೇಳ್ಬೋದಾ? ಹೌದು, ಕೃಷ್ಣ ಕ್ಷೇತ್ರದಲ್ಲಿ ಬೇಕು ಅಂತ ಆಯ್ತು, ಹಾಗೆ ಕೃಷ್ಣನ ಪ್ರತಿಷ್ಠಾಪನೆ ಆಯ್ತು. ಅಲ್ಲಿ ಕೃಷ್ಣನದೊಂದು ವಿಶೇಷ ಪಾದ ಮಾಡಿದ್ದೇವೆ. ಯಾರಿಗೆ ಮದುವೆ ಆಗ್ಲಿಲ್ಲ, ಅವ್ರದ್ದು ಬೇರೆಲ್ಲ ಸಮಸ್ಯೆಗಳೀಗ ಮಂಗಳ ದೋಷ ಅಂತದ್ದೆಲ್ಲ ಇದ್ರೆ ಅದು ಕ್ಲಿಯರ್ ಆದ್ಮೇಲೆ ಅವರು ಬಂದು ಕೃಷ್ಣನ ಪಾದ ಪೂಜೆಯನ್ನು ಮಾಡಿದ್ರೆ ಅವರಿಗೆ 3 ತಿಂಗಳೊಳಗೆ ಮದುವೆ ವ್ಯವಸ್ಥೆ ಆಗತ್ತೆ. ಕೃಷ್ಣ ಮಾಡಿಸಿ ಕೊಡ್ತಾರೆ. ಹೌದು, ಅಂದ್ರೆ ಅಲ್ಲಿರುವಂತ ಪಾದ, ನೀವೆಲ್ಲ ನಾರ್ಮಲಿ ಪಾದ ಅಂತ ಹೇಳಿದ್ರೆ ಮೇಲ್ಭಾಗವನ್ನ ನೋಡಿರ್ತಾರೆ, ಆದ್ರೆ ಇಲ್ಲಿರುವಂತ ಪಾದ ಇದೆಯಲ್ಲ, ಇದು ಕೃಷ್ಣನ ಪಾದದ ಅಡಿಭಾಗ ಹೇಗಿತ್ತು ಅನ್ನೋದನ್ನ ಶೋ ಮಾಡುತ್ತೆ. ಬೇರೆ ಎಲ್ಲ ಚಕ್ರ ಅದೆಲ್ಲವೂ ಇದೆ, ಎಲ್ಲವೂ ಇದೆ. ಆ ಪಾದವೇ ಒಂಥರ ಡಿಫ್ರೆಂಟ್ ಆಗಿದೆ. ನಿಮ್ಗೆ ಆನ್ ಸ್ಕ್ರೀನ್ ಅದನ್ನ ಈಗ ನಾವು ತೋರಿಸ್ತಾ ಇದೀವಿ. ಸೊ ಆ ಪಾದವನ್ನ ನೋಡಿದ್ರೆ ಮುಟ್ಟಬೇಕು, ಅಡ್ಡ ಬೀಳ್ಬೇಕು ಅಂತ ಅನ್ಸುತ್ತೆ. ಸೊ ಎಲ್ಲದಕ್ಕೂ ಕೂಡ ಪರಿಹಾರ ಈ ಒಂದು ಕ್ಷೇತ್ರ. ನಾನು ಹೇಳದ್ನಲ್ಲ, ನಿಮ್ಗೆ ದೈವ ಆಗ್ಲಿ ದೇವರಾಗ್ಲಿ ಎರಡೂ ಕೂಡ ಒಂದೇ ಕಡೆ ಸಿಗುವಂತ ಸನ್ನಿಧಾನ ಇದೆ ಅಂತ ಹೇಳಿದ್ರೆ ಅದು ಇಲ್ಲಿ ಮಾತ್ರ. ಸೊ ಅದರಲ್ಲೂ ಎಲ್ಲಾ ಬಗೆಯ ದೈವ ದೇವರುಗಳು ಕೂಡ ಇಲ್ಲಿ ನೆಲೆಯಾಗಿದ್ದಾರೆ. ಸೊ ಅದಕ್ಕೆ ಬೇಕಾದಂತಹ ಪೂಜೆಗಳು ಪ್ರತಿನಿತ್ಯ ಇಲ್ಲಿ ನಡೀತಾ ಇರುತ್ತೆ, ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ನಡೀತಾ ಇರುತ್ತೆ. ಅದ್ರ ಜೊತೆಗೆ ಜ್ಯೋತಿಷ್ಯ ಕೂಡ ಇದೆ, ಹೋಮ ಹವನಗಳನ್ನ ಮಾಡೋದಾದ್ರೂ ಕೂಡ ಇಲ್ಲಿ ಪ್ರಾಮಿನೆನ್ಸ್ ಇದೆ. ಸೊ ಹಾಗಾಗಿ ಒಂದು ಸಲ ನೀವು ಅಭಯ ಹಸ್ತೆ ಸನ್ನಿಧಾನಕ್ಕೆ ಬನ್ನಿ. ನಂದಿಕೇಶ್ವರನನ್ನು ನೋಡಬಹುದು, ದೈವಗಳನ್ನು ಕೂಡ ನೋಡಬಹುದು. ದೈವ ಅಂತ ಬಂದಾಗ ಎಲ್ಲವೂ ಕೂಡ ಇದೆ, ಎಲ್ಲಾ ಸೇವೆಗಳು ಕೂಡ ನಡೆಯುತ್ತಲ್ಲ. ತುಳುನಾಡಿನ ಯಾವ ದೈವಗಳು ಇಲ್ಲ ಅಂತ ಕೇಳ್ಬೇಕು, ಅಂದ್ರೆ ಎಲ್ಲ ದೈವಗಳು ಇಲ್ಲಿ ಇದಾವೆ ಕ್ಷೇತ್ರದಲ್ಲಿ. ತಂದೆ ಕಾಲದಿಂದಲೂ ಹಿಂಗೆ ನಡ್ಕೊಂಡು ಅದನ್ನ ಈಗ ನೀವು ಮುಂದುವರಿಸ್ತಾ ಇದ್ದೇವೆ. ಎಲ್ಲ ಈ ಪ್ರಪಂಚ ಕಟ್ಟಿದ್ದೆ ನಮ್ ತಂದೆ ತಾಯಿ ಅಲ್ವಾ? ಎಸ್, ಇದು ದೊಡ್ಡ ಕಾಡು. ಈ ಕಾಡಿನ ನಡುವೆ ಇಷ್ಟು ದೊಡ್ಡ ಕ್ಷೇತ್ರ ಆಗಿದೆ ಅಂದ್ರೆ ಅದು ಆ ತಾಯಿಯ ದಯೆ, ನಂದಿಕೇಶ್ವರನ ದಯೆ, ನಮ್ಮ ತಂದೆ ತಾಯಿಯ ಶ್ರಮದ ಫಲ ಅಂತ ನಾವು ಹೇಳ್ಬಹುದು. ಹೌದು ನೋಡಿ, ನಾನು ಇವತ್ತು ಅಭಯ ಹಸ್ತೆ ಕ್ಷೇತ್ರಕ್ಕೆ ಬಂದಾಗ ಒಂದು ಸುತ್ತು ನಾನು ಎಲ್ಲ ದೇವರನ್ನ ನೋಡ್ಕೊಂಡು ದರ್ಶನ ಮಾಡ್ಕೊ ಬರ್ಬೇಕಂದ್ರೆ ನಂಗೊಂದು ಅರ್ಧ ಗಂಟೆ ಟೈಮ್ ಆದ್ರೂ ಬೇಕು. ಸೊ ಹಾಗಾಗಿ ನೀವು ಒಂದ್ಸಲ ಇಲ್ಲಿಗೆ ಬನ್ನಿ. ಈ ಬಾರಿಯೂ ಕೂಡ ಕೋಲಗಳಿದೆ, ಪೂಜೆಗಳಿದೆ, ನೀವೇನು ಖರ್ಚು ಮಾಡ್ಬೇಕಾಗಿಲ್ಲ. ಇಲ್ಲಿಗೆ ಬಂದ್ರೆ ಇದ್ದು ಉಳ್ಕೊಂಡು ಊಟ ಎಲ್ಲ ಮಾಡಿಕೊಂಡು ಇವರ ನೇಮೋತ್ಸವ ಎಲ್ಲ ನೋಡ್ಕೊಂಡು ಹೋಗೋದಕ್ಕೆ ಇಲ್ಲಿ ಅವಕಾಶ ಇದೆ. ಆಮೇಲೆ ಯಾರಿಗಾದ್ರೂ ಜಾತಕ ನೋಡಬೇಕು, ಜ್ಯೋತಿಷ್ಯವನ್ನು ನೋಡಬೇಕು ಅನ್ನೋದಿದ್ರು ಕೂಡ ಗುರುಗಳು ನಿಮ್ಮ ಒಂದು ಜ್ಯೋತಿಷ್ಯವನ್ನು ಕೂಡ ನೋಡಿ ಹೇಳ್ತಾರೆ. ಸೊ ಹಾಗಾಗಿ ಇವರ ನಂಬರನ್ನು ನಾನು ಡಿಸ್ಪ್ಲೇ ಮಾಡಿರ್ತೀನಿ. ಇಲ್ಲಿಯ ಅಡ್ರೆಸ್ಸು, ಲೊಕೇಶನ್ ಎಲ್ಲವೂ ಕೂಡ ಇರುತ್ತೆ. ಗುರುಗಳೇ, ಇವತ್ತು ನಿಮ್ಮ ಸನ್ನಿಧಾನಕ್ಕೆ ಬಂದ್ವಿ, ಎಲ್ಲವನ್ನ ನಾವು ಕಳೆದ ಬಾರಿಯೂ ಹೇಳಿದೀವಿ, ಮತ್ತೊಮ್ಮೆ ಇವತ್ತು ತಿಳಿಸುವ ಪ್ರಯತ್ನವನ್ನು ಮಾಡಿದೀವಿ. ಸೊ ನಿಮ್ಮ ಹಬ್ಬದ ಬಗ್ಗೆ ಎಲ್ರಿಗೂ ಒಂದು ನೀವೇ ಒಂದು ಇನ್ವೈಟ್ ಮಾಡ್ರೆ ತುಂಬಾ ಚೆನ್ನಾಗಿರುತ್ತೆ. ಯಾಕಂದ್ರೆ ಇನ್ನು ಕೆಲವು ದಿನ ಮಾತ್ರ ಬಾಕಿ ಇದೆ. ಏಪ್ರಿಲ್ ಅಲ್ಲಿ ಹಬ್ಬ ಇರುವಂತದ್ದು, ಪ್ರತಿ ವರ್ಷನೂ ಅದೇ ಟೈಮಲ್ಲಿ ಇರುತ್ತೆ. ಈ ಸಲ ಹಬ್ಬದ ವಿಶೇಷ ಏನು ನಮ್ಮ ವೀಕ್ಷಕರಿಗೆ ನೀವೇ ತಿಳಿಸ್ಕೊಡಿ. ಪ್ರತಿದಿನ ಅಂದ್ರೆ 5ನೇ ತಾರೀಕಿಗೆ ಬೆಳಿಗ್ಗೆ 8 ಗಂಟೆಯಿಂದ ಸಂಪತ್ಪ್ರದ ಸೂಕ್ತ ಹೋಮ ಇದೆ, ಶ್ರೀ ಸೂಕ್ತ ಹೋಮ. ಅದು ಬರೇ ತಾವರೆ ಹೂವಿನ ಮುಖಾಂತರ ಮಾಡ್ತೇವೆ. ಅಂದ್ರೆ 300 ತಾವರೆ ಹೂ ಬರ್ತದೆ ಆ ದಿವಸ, ಅದೇ ವಿಶೇಷ. ಮತ್ತೆ 6ನೇ ತಾರೀಕಿಗೆ ಸಹಸ್ರ ಕದಳಿ ಹೋಮ ಇದೆ. 7ನೇ ತಾರೀಕಿಗೆ ಕಾರ್ಯಸಿದ್ಧಿ ಅಥರ್ವ ಶೀರ್ಷ ಗಣಪತಿ ಯಾಗ ಇದೆ. ಎಲ್ಲ ಭಕ್ತರ ಅಭಿವೃದ್ಧಿಗಾಗಿ, ಭಕ್ತರ ಕಷ್ಟ ಪರಿಹಾರಕ್ಕಾಗಿ ಇದು ನಡೀತಾ ಇರೋದು. 8ನೇ ತಾರೀಕು ಲಕ್ಷ್ಮೀನಾರಾಯಣ ಹೃದಯ ಹೋಮ ಇದೆ. ಇದು ಎಲ್ಲ ಹಗಲಿದ್ದು 7, 6, 5, 8 ಎಲ್ಲ. ರಾತ್ರಿ ದಿವಸ, ಮೊದಲನೇ ದಿವಸ ಆಗ ಹೇಳಿದಾಗೆ 5ನೇ ತಾರೀಕು ಪಿಲ್ಚಾವಡಿ ಬಂಟ 2 ದೈವಗಳ ಕೋಲ ಇದೆ. ಇದು ರಾತ್ರಿ 12 ಗಂಟೆಗೆ ಮುಗಿತದೆ. 6ನೇ ತಾರೀಕಿಗೆ ಬ್ರಹ್ಮ ಬೈದರ್ಕಳಿಗೆ ಅಗೆಲು ಸೇವೆ ಇದೆ. ಆಮೇಲೆ ಧರ್ಮರಸು, ಕೊಡಮಣಿತಾಯ, ಕೊಕ್ಕಿನಂತಾಯ ನೇಮ ಇದೆ. ಆಮೇಲೆ ಬೈದರ್ಕಳ ದರ್ಶನ ಇದೆ, ಅದರಲ್ಲಿ 3 ಸುತ್ತು ಬಲೆ ಇದೆ. ಇದು ಒಂದು 12 ಗಂಟೆ ಮುಗಿತದೆ. 7ನೇ ತಾರೀಕು 7 ಗಂಟೆಗೆ ಬ್ರಹ್ಮ ಬೈದರ್ಕಳ ತರ್ಸಲೆ ಹೊರಟು ವಿಶೇಷ ನೇಮ ಇದೆ, ಬ್ರಹ್ಮ ಬೈದರ್ಕಳದ್ದು. ಆಮೇಲೆ ಮಾಯಂದಲಮ್ಮ ಜೋಗಿ ಪುರುಷ ನೇಮ ಇದೆ. ಇದು ಬೆಳಿಗ್ಗೆ 5 ಗಂಟೆ ತನಕ ಆಗುತ್ತೆ. ದೇವಿ ದರ್ಶನ ಇದೆ. ದೇವಿ ಮತ್ತೆ ಬ್ರಹ್ಮ ಬೈದರ್ಕಳ ಮುಖವಾಲಿ ಇದೆ. 3 ಸುತ್ತು ಪ್ರದರ್ಶನ ಇದೆ. 8ನೇ ತಾರೀಕು 4 ಗಂಟೆಗೆ ಭಂಡಾರ ಇಳಿತದೆ. ಎಲ್ಲ ದೈವಗಳ ಭಂಡಾರ ಇಳಿತದೆ. ಮೊದಲು ಮೂಲ ಮೈಸಂದಾಯ ಎಂದು ಕೋಲ ಆಗುತ್ತೆ. ಆಮೇಲೆ ರಕ್ತೇಶ್ವರಿ, ಜಾಲಬೈಕಡ್ದಿ, ಪಟ್ಟದ ಪಂಜುರ್ಲಿ, ಜುಮಾದಿ ಬಂಟ, ಕಲ್ಕುಡ ಕಲ್ಲೊರಟಿ, ಇಷ್ಟು ಕೋಲಗಳು
8ನೇ ತಾರೀಕು ನಡೀತದೆ. 9ನೇ ತಾರೀಕು ಬೆಳಿಗ್ಗೆ ಗುಳಿಗೆ ಚಾವಂಡಿ ಕೋಲ ನಡೀತದೆ. ಆಮೇಲೆ ರಾತ್ರಿ ಕೊರಗಜ್ಜ ಬೊಬ್ಬರೆ ಮಲಸಾರು ಕೋಲ ನಡೀತದೆ. ಈ ಎಲ್ಲ ದೇವತಾ ಕಾರ್ಯಕ್ಕೆ ಭಕ್ತಾದಿಗಳು ಎಲ್ಲರೂ ಬರಬೇಕು. ತುಂಬಾ ಭಕ್ತಾದಿಗಳು ಬರ್ತಾರೆ, ಬೇರೆ ಬೇರೆ ಕಡೆಯಿಂದ, ಮುಂಬೈ, ಹಾವೇರಿ, ಬೆಂಗಳೂರು, ಮೈಸೂರು ಎಲ್ಲ ಕಡೆಯಿಂದ ಬರ್ತಾರೆ. ನೀವು ಬನ್ನಿ, ಈ ದೇವರ ಅನುಗ್ರಹಕ್ಕೆ ನೀವೆಲ್ಲರೂ ಪಾತ್ರರಾಗಬೇಕು. ಹಗಲಿಗೂ ಪೂಜಾದಿಗಳಿದೆ, ರಾತ್ರಿಯೂ ಸೇವೆಗಳಿದೆ. ಇದರಲ್ಲಿ ಈ ಸೇವೆಗಳನ್ನು ಯಾರಾದ್ರೂ ಮಾಡಿಸೋರಿದ್ರು ನಮ್ಗೆ ತಿಳಿಸಿದ್ರೆ ಅವರ ಹೆಸರಲ್ಲಿ ಆ ಸೇವೆಯನ್ನು ಮಾಡಿಸ್ತೇವೆ. ಹೋಮ ಹವನಗಳು ಆಗತ್ತೆ, ಅಥವಾ ಕೋಲಗಳು. ಈಗ ಯಾರಿಗಾದ್ರೂ ಒಂದು ಕೋಲ ಮಾಡಿಸ್ಬೇಕಂತ ಇತ್ತು, ಯಾವ್ದಾದ್ರು ಒಂದು, ಎಲ್ಲ ಪೂರ್ತಿ ಮಾಡ್ಲಿಕ್ಕೆ ತುಂಬಾ ಖರ್ಚುಗಳಿದೆ. ಯಾವ್ದಾದ್ರು ಒಂದು ಮಾಡುವವರಿದ್ರು ನಮ್ಗೆ ತಿಳಿಸಿದ್ರೆ ಅವರ ಹೆಸರಲ್ಲಿ ಮಾಡಿಸ್ಬೋದು. ಆದ್ರಿಂದ ಸೇವೆ ಮಾಡಿಸೋದು ದೊಡ್ಡದಲ್ಲ, ಕ್ಷೇತ್ರಕ್ಕೆ ಎಲ್ರು ಬನ್ನಿ, ತಾಯಿ ಅನುಗ್ರಹ ಪಡೀರಿ ಅಂತ ನಾನು ವಿನಂತಿಸ್ತಾ ಇದ್ದೆ. ಖಂಡಿತ. ಸೊ ಈ ತಾಯಿಯ ಮಹಿಮೆ ಎಷ್ಟಿದೆ ಅಂತ ಹೇಳಿದ್ರೆ, ಇಲ್ಲೊಬ್ರು ಹೇಳ್ತಾ ಇದ್ರು ತುಂಬಾ ಕಾರಣಿಕ ಇದೆ. ಸೊ ನಮಗೆ ಗೊತ್ತಿರಲಿಲ್ಲ ಇಲ್ಲಿ ಇಷ್ಟು ಕಾರಣಿಕ ಇದೆ ಅಂತ. ಸೊ ನಿಮ್ಮ ಒಂದು ವಾಹಿನಿಯಲ್ಲಿ ಬಂದ ನಂತರ ಇಲ್ಲಿ ಸುಮಾರು ಜನ ಬಂದ್ರು ಅಂತ ನಾನು ಇಲ್ಲಿ ಬಂದು ಕೂಳ್ತಾಗ ಹೇಳ್ತಾ ಇದ್ರು. ನಿಜವಾಗ್ಲೂ ಖುಷಿ ಆಯ್ತು. ನೀವು ಈ ಸೇವೆಯನ್ನ ಮಾಡೋದು ಇಲ್ಲ ಮಾಡಿಸ್ಬೇಕು ಅನ್ನೋಂಥ ಯೋಚನೆ ಇದ್ರೆ ಇಲ್ಲಿಗೆ ಬರ್ಬೋದು. ಇಲ್ಲ ಮುಂದಿನ ಬಾರಿ ಮಾಡ್ತೀನಿ ಅಂದ್ರೂ ಕೂಡ ಗುರುಗಳ ನಂಬರನ್ನು ಸೇವ್ ಮಾಡ್ಕೊಂಡಿರಿ, ತುಂಬ ಯೂಸ್ಫುಲ್ ಆಗ್ಬಹುದು. ಸೊ ಜೊತೆಗೆ ನಿಮ್ಮ ಕೋರಿಕೆಯನ್ನ ತಾಯಿ ಈಡೇರಿಸ್ತಾಳೆ ಅಂತ ನಾನು ಕೂಡ ನಂಬಿದ್ದೀನಿ. ಜೊತೆಗೆ ಇಲ್ಲಿ ಈಶ್ವರನ ಸನ್ನಿಧಾನವೂ ಇರೋದ್ರಿಂದ ಈ ಒಂದು ಸ್ಥಳ ಸಿಕ್ಕಾಪಟ್ಟೆ ಪವರ್ಫುಲ್ ಅನ್ನೋದ್ರಲ್ಲಿ ಯಾವುದೇ ಇದಿಲ್ಲ. ಸೊ ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಹಳ ಒಳ್ಳೆಯ ಒಂದು ವಿಚಾರವನ್ನು ನಮ್ಮ ವೀಕ್ಷಕರಿಗೆ ತಿಳಿಸಿದ್ದೀವಿ ಅಂತ ಅನ್ಕೊಂತೀನಿ. ಗುರುಗಳೇ, ನಮ್ಮ ಕಾರ್ಯಕ್ರಮದ ಭಾಗವಹಿಸಿ ನಿಮ್ಮ ಕ್ಷೇತ್ರದ ಬಗ್ಗೆ ಮತ್ತೊಮ್ಮೆ ನಾವು ಮಾಹಿತಿಯನ್ನು ಕೊಡುವುದಕ್ಕೆ ನಮ್ಗೆ ಅವಕಾಶವನ್ನು ಮಾಡಿಕೊಟ್ಟಿದ್ರಿ. ನಮ್ಮ ಹೆಗ್ಗದ್ದೆ ಸ್ಟುಡಿಯೋ ಕಡೆಯಿಂದ ತುಂಬ ಧನ್ಯವಾದ. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇದು ಇವತ್ತಿನ ವಿಶೇಷ. ಸೊ ನಿಮಗೆ ಕಳೆದ ವರ್ಷ ನಾನು ಈ ಸನ್ನಿಧಾನದ ಬಗ್ಗೆ ತಿಳಿಸಿದ್ದು, ಅದಾದ ನಂತರ ಮತ್ತೆ ಒಂದೆರಡು ಎಪಿಸೋಡಲ್ಲೂ ಕೂಡ ಇಲ್ಲಿಯ ಮಹಿಮೆಯ ಬಗ್ಗೆ ತಿಳಿಸಿದ್ದೆ. ಇವತ್ತು ಮತ್ತೊಮ್ಮೆ ಗ್ಲಾನ್ಸ್ ಆಗಿ ಎಲ್ಲವನ್ನು ತೋರಿಸೋ ಪ್ರಯತ್ನವನ್ನು ಮಾಡಿದ್ದೀನಿ. ನಿಮ್ಗೇನೇ ಸಮಸ್ಯೆ ಇದ್ದರೂ ಒಂದು ಸಲ ಗುರೂಜಿಯವರನ್ನ ಕಾಂಟ್ಯಾಕ್ಟ್ ಆಗಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಸ್ಟೇ ಟ್ಯೂನ್, ಹೆಗ್ಗದ್ದೆ ಸ್ಟುಡಿಯೋ.